ಬಂಧುಗಳೇ, ನನ್ನ ಹೆಸರು ಅವನಿ ಕಾಶಿ, ದಲಿತರ ಸಂಸ್ಥೆಯ ದಸಂಸಾದ ಮಾವಳಶಂಕರ್ ಬಣದ ತಾಲೂಕು ಸದಸ್ಯ. ಇವತ್ತಿನ ಕಾರ್ಯಕ್ರಮ ಏನಂತ ಹೇಳಿದರೆ, ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಮಂತ್ರಿ ಆದಂಥ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಅವರನ್ನು ಈ ಅವಹೇಳನಕಾರಿಯಾಗಿ ಮಾತಾಡಿ ಅವರಿಗೆ ಪ್ರಾಣ ಬೆದರಿಕೆ ಒಡ್ಡಿ ಅವರ ವಿರುದ್ಧ ಹಲ್ಲು ಮಸೆಯುತ್ತಿರ್ತಕ್ಕಂಥ RSS ಎಂಬತಕ್ಕಂಥ ಒಂದು ಸಂಘಟನೆ ವಿರುದ್ಧ ಇಡೀ ರಾಜ್ಯಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಅಂತ ಎಲ್ಲ ದಲಿತ ಸಂಘಟನೆಗಳು ಸೇರಿ ರಾಜ್ಯಾದ್ಯಂತ ನಾಳೆ ಅಂದರೆ 12/11/2025 ನಡೀತಕ್ಕಂಥ ಹೋರಾಟದ ಪೂರಕವಾಗಿ ಇವತ್ತು ನಾವು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಉದ್ದೇಶ ಏನಂತ ಹೇಳಿದರೆ, ಈ ಒಂದು ದೇಶಕ್ಕೆ ಸ್ವತಂತ್ರ ಬಂದು 77 ವರ್ಷಗಳಾದರೂ ಸಹ ಇವತ್ತಿನ ದಿವಸ ದಲಿತರಿಗೆ ಯಾವುದೇ ವಿಧಂತಹ ಒಂದು ಸಮಾನತೆ ಆಗಲಿ, ಒಂದು ನಿಜವಾದಂಥ ಸ್ವತಂತ್ರ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಕಾರಣ ಅಂತ ಹೇಳಿದರೆ, ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಈ ದೇಶದ ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿ ಅವರ ಮೇಲೆ ಒಬ್ಬ ಅವಿವೇಕಿ ಚಪ್ಪಲಿ ಎಸೆದಂಥ ಒಂದು ಪ್ರಕಟಣೆ ಇನ್ನೂ ಹಸಿ ಇರುವಾಗಲೇ, ಇನ್ನೂ ಅದು ಆರದೆ ಇರುವಾಗಲೇ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾಂ ಜಿಲ್ಲೆಯ ಚಿತ್ತಾಪುರದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿ ಈ RSS ಎಂಬತಕ್ಕಂಥ ಒಂದು ಸಂಘಟನೆ ಹಲ್ಲು ಮಸೆಯುತ್ತಾ ಅವ್ರನ್ನ ಟಾರ್ಗೆಟ್ ಮಾಡೋದನ್ನು ನಾವು ಖಂಡಿಸ್ತೇವೆ. ಅದೇ ರೀತಿಯಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಮನವಿ ಮೇರೆಗೆ ಇಡೀ ರಾಜ್ಯಾದ್ಯಂತ ಕೂಡ ಆಂದೋಲನ ನಡೀತಾ ಇದೆ. ಏನು ಅವರು ಕೊಟ್ಟಿರ್ತಕ್ಕಂಥದ್ದು ಅಂದರೆ, ಯಾವುದೇ ಒಂದು ಚಳುವಳಿ, ಈ ದೇಶದಲ್ಲಿ ಸಂವಿಧಾನ ಇದೆ, ಪ್ರಜಾಪ್ರಭುತ್ವ ಇದೆ, ಈ ದೇಶದ ಸಂವಿಧಾನದ ಮೌಲ್ಯಗಳನ್ನು ಗೌರವಿಸಬೇಕು. ಈ ದೇಶದಲ್ಲಿ ಯಾವುದೇ ಒಂದು ಸಂಘಟನೆ ಆಗಲಿ ಅಥವಾ ಒಂದು ಚಳುವಳಿ ಆಗಲಿ ಅಥವಾ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ ಸಂವಿಧಾನದಲ್ಲಿ ರಿಜಿಸ್ಟರ್ ಆಗಬೇಕು. ನೋಂದಾಯಿತ ಇಲ್ಲದೆ ಇರತಕ್ಕಂಥ ಒಂದು ಸಂಘಟನೆ ಬಗ್ಗೆ ಅವರು ಇದನ್ನು ಅನುಮತಿ ಮಾಡಿ ಅವ್ರ ಕಾರ್ಯಕ್ರಮ ಮಾಡಬೇಕಾದ್ರೆ ಅನುಮತಿ ತಗೊಳ್ಳಿ ಎಂಬತಕ್ಕಂಥ ಕೇವಲ ಒಂದು ಮಾತುಗೋಸ್ಕರ ಇಡೀ ರಾಜ್ಯಾದ್ಯಂತ ಅನೇಕ ಅವಿವೇಕಿಗಳು ಈ ದೇಶದ ಮನುವಾದವನ್ನು ಮತ್ತೆ ಜಾರಿ ತರಬೇಕೆಂಬತಕ್ಕಂಥ ಅವರು ಮಾಡ್ತಾ ಇರೋದು ಇದು ಒಂದು ಷಡ್ಯಂತ್ರ ಆಗಿದೆ. ಇದನ್ನು ಖಂಡಿಸುವ ಉದ್ದೇಶವಾಗಿ ನಾಳೆ ದಿನ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಒಂದು ವಿಚಾರ ಹೇಳಬೇಕಂದ್ರೆ, ನರೇಂದ್ರ ಮೋದಿ ಅವರು ಯಾವತ್ತು ಈ ದೇಶದ ಚುಕ್ಕಾಣಿ ಹಿಡಿದ್ರೋ ಅವತ್ತೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ನಾಶ ಆಗಿಬಿಟ್ಟಿದೆ. ಯಾವುದೇ ಒಂದು ಪ್ರಜೆ ಸ್ವತಂತ್ರವಾಗಿ ಒಂದು ಸಂವಿಧಾನದ ಪರವಾಗಿ ಸಂವಿಧಾನ ಮೌಲ್ಯಗಳನ್ನು ಅವರು ಗೌರವಿಸೋದಿಲ್ಲ, ರಾಷ್ಟ್ರ ಧ್ವಜವನ್ನು ಗೌರವಿಸೋದಿಲ್ಲ, ರಾಷ್ಟ್ರ ಗೀತೆಯನ್ನು ಪ್ರೀತಿಸೋದಿಲ್ಲ. ಇಂಥವರು ಏನಂತ ಅನ್ಬೇಕು ಅವರನ್ನು? ಅಂಥವ್ರಿಗೆ ಒಂದು ಎಚ್ಚರಿಕೆ ಕೊಡತಕ್ಕಂಥ ಉದ್ದೇಶದಿಂದ ಕರ್ನಾಟಕ ರಾಜ್ಯಾದ್ಯಂತ ನಾಳೆ ದಿವಸ ಬೆಂಗಳೂರಲ್ಲಿ ದೊಡ್ಡ ಒಂದು ಸಮಾವೇಶವನ್ನು ನಮ್ಮ ಸಂಘಟನೆಗಳು, ಎಲ್ಲ ದಲಿತ ಸಂಘಟನೆಗಳು, ಜನಪರ ಚಳುವಳಿಗಳು ಎಲ್ಲ ಸೇರಿಬಿಟ್ಟು ಬೆಂಗಳೂರಲ್ಲಿ ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ನಾಳೆ ದಿವಸ ನಾಳಿನ ದಿನ ಅಂದರೆ 12ನೇ ತಾರೀಕು ನಾವು ಇಡೀ ಜಿಲ್ಲೆಯಾದ್ಯಂತ ನಮ್ಮ ತಾಲೂಕಿನಿಂದ ಸುಮಾರು 100 ಜನ ಕಾರ್ಯಕರ್ತರು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲಿ ಕೂಡ 100 ಜನ, ಸುಮಾರು 1000 ಜನ ಅಲ್ಲಿ ಬೆಂಗಳೂರಲ್ಲಿ ಸೇರಿ ಈ ಒಂದು RSS ಅನ್ನು ಅನುಮತಿ ನೀಡಬಾರದು, ಅದೊಂದು ಪರ್ಮಿಷನ್ ತಗೊಳ್ಳೋದು, ಅವರ ಒಂದು ಕಾರ್ಯಕ್ರಮಗಳಿಗೆ ಅನುಮತಿ ಬೇಕು, ಅದನ್ನು ನಿಷೇಧ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಕೂಡ ನಾವು ಹಾಕ್ತಾ ಇದ್ವಿ. ಹಾಗಾಗಿ ಇದಕ್ಕೆಲ್ಲ ಜನರು, ಸಾರ್ವಜನಿಕರು, ಜನಪರವಾಗಿರ್ತಕ್ಕಂಥ ಹೋರಾಟಗಾರರು, ಪ್ರಜಾಪ್ರಭುತ್ವ ಪ್ರೇಮಿಗಳು ಇದನ್ನು ಬೆಂಬಲಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.